ಏನೇ ಬರಲಿ ಮೀಸಲಾತಿ ಬರಲಿ ಒಗ್ಗಟ್ಟಿರಲಿ ಮೀಸಲಾತಿ ಬರಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ನಾರಿ ಶಕ್ತಿ ಕಿ ನಾರಿ ಶಕ್ತಿ. ನಮಸ್ಕಾರ, ನಾನು ಮಂಗಳಮುಖಿಯಾದಂಥ ನನ್ನ ಹೆಸರು ಚಾಂದಿನಿ ಅಂತೇಳಿ. ನಾವು ಪ್ರಗತಿ ಸದಾಶಿವ ಸಂಘಲಿತ ನಾವು ಮಂಗಳಮುಖಿಯರು ಎಲ್ಲ ಸಮುದಾಯದವರು ಬಂದಿದ್ವಿ. ನಾವು ಮಂಗಳಮುಖಿಯರು ಅಂತೇಳಿ ಗುರುತಿಸ್ಕೊಳಲ್ಲ, ನಾವು ಮಹಿಳೆಯರು ಅಂತೇಳಿ ಗುರುತಿಸ್ಕೊತೀವಿ. ನಾವು ಈ 33% ಮೀಸಲಾತಿ ಇದಾಗಿದ್ದದಕ್ಕೆ ನಮಗೆ ಬಹಳಷ್ಟು ಇದಾಗಿದೆ. ಎದಕ್ಕಂದರೆ ನಾವು ಹೆಣ್ಮಕ್ಳಲ್ಲಿ ಎದರಲ್ಲಿ ಕಡಿಮೆ ಇಲ್ಲ ಅಂತೇಳಿ ನಾವು ಈ ಹೋರಾಟಕ್ಕೆ ನಾವು ಪಾಲ್ಗೊಂಡಿದ್ದೀವಿ. ನಾವು ಪ್ರಗತಿ ಸದಾಶಿವ ಸಂಘ ಕಡೆಯಿಂದ ನಾವು ಭಾಳಷ್ಟು ಜನ ಮಂಗಳಮುಖಿಯರು ನಮ್ಮ ಸಂಘಲಿದ್ದನೇ ನಾವು ಎದಕ್ಕಂದ್ರೆ ಮಂಗಳಮುಖಿ ಆಗಿದ್ದೀವಿ. ನಾವು ಮಹಿಳೆಯರಂತ ಗುರುತಿಸ್ಕೊತೀವಿ. ನಮ್ಗೆ ಇದು ಮೀಸಲಾತಿ ಬೇಕೇ ಬೇಕು. ಎದಕ್ಕಂದ್ರೆ ನಾವು ಹೆಣ್ಮಕ್ಳು ಅಂತೇಳಿ ಗುರುತಿಸ್ಕೊತೀವಿ. ಇದು 33% ಇದು ಮಾಡಲೇಬೇಕು. ಇವತ್ತಿಗೆ ನಾವು ಪಕ್ಷಕ್ಕೆ ಮತ್ತು ಎಲ್ಲದಕ್ಕೆ ಮಹಿಳೆಯರಿಗೆ ಮುಂದೆ ಇರ್ತೀವಿ. ಇದು ಹೋರಾಟ ಎಲ್ಲಿಗಾನ ಆಗಲಿ ಮಾಡ್ತೀವಿ ಅಂತೇಳಿ ಎರಡು ಮಾತು. ನಾವು ಯಾವ ಪಾರ್ಟಿಗೂ ವಿರೋಧ ಮಾಡಕ್ ಬಂದಿಲ್ಲ. ಇಲ್ಲಿ ಸೀಲ್ ಸಿಸ್ಟರ್ ಗ್ರೂಪ್ ಇಂದ ಬಂದಿಲ್ಲ ಸಹೋದರಿಗಳು. ಈ ಬಳ್ಳಾರಿ ಜಿಲ್ಲೆ ಎಲ್ಲಿವರೆಗೂ ಕೇಳಲಿ ಅನ್ನೋ ನಮ್ಮ ಭಾವನೆ. ನಮ್ಗೆ ಇಷ್ಟ ಇರೋದು ನಮಗೆ ಗೊತ್ತಿದೆ. ಆಗ್ಲೇ ಈ ಕಾನೂನು ಪಾಸ್ ಆಗಿದೆ 2023 ಅಲ್ಲಿ 33% ಬೇಕು ಅಂತ ಯಾರು ವಿರೋಧಿಸಿಲ್ಲ ಅನ್ನೋದು ಗೊತ್ತಿದೆ. ಬಟ್ ಇದನ್ನ ಒಂದು ಬಂಡಲ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಪಾರ್ಲಿಮೆಂಟ್ ಆಗಲಿ ಮೋದಿ ಅವರಾಗಲಿ ಅದನ್ನ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಜೋಡಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಅದನ್ನ ತೆಗೀರಿ ನಾವು ಆಮೇಲೆ ಅಪ್ರೂವ್ ಮಾಡ್ತೀವಿ ಅಂತ ಇದ್ದಾರೆ. ಇದ್ರ ಎರಡು ನಡುವಲ್ಲಿ ನಾವು ಬಡವರಾಗ್ತೀವಿ ಮಹಿಳೆಯರು. ನಮಗೆ ಇಬ್ಬರಿಗೂ ಸಹಕಾರ ಬೇಕಾಗಿದೆ ಈ ಟೈಮಲ್ಲಿ. ನೆಕ್ಸ್ಟ್ ನಿಮ್ದು ಸನ್ನಿವೇಶ ನಡೀತಾ ಇರಬೇಕಾದ್ರೆ ಕೋಆಪರೇಟ್ ಮಾಡಿ. ಪ್ರತಿಯೊಬ್ಬ ಎಲೆಕ್ಟೆಡ್ ಮೆಂಬರು ಪ್ಲೀಸ್ ನಮ್ಮ ಕಷ್ಟವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಸ್ ಅ ಲೇಡೀಸು ನಾವು ಹೇಳ್ತಾ ಇರೋದು ಇಷ್ಟೇ. ನಮ್ಗೆ ಅರಿವಿದೆ ನೀವು ಇದರಲ್ಲಿ ಪ್ರೊಸೆಸಿಂಗ್ ಡಿಲೇ ಆಗ್ತಾ ಇದೆ, ಅದನ್ನು ಸ್ಟಾಪ್ ಮಾಡಿ ನಮ್ಮ 33% ಯಾಕೆ ಬೇಕಾಗುತ್ತೆ ಅಂದರೆ ಒಂದು ನಮ್ಮ ವಾಯ್ಸು ಹೆಣ್ಣು ಮಕ್ಕಳ ವಾಯ್ಸು ಹೆಣ್ಣು ಮಕ್ಕಳ ಬಾಯಿಂದಲೇ ಬರಬೇಕು. ಅದು ನಮ್ಮ ಬರೀ 14% ಇದ್ದರೆ ಆಗಲ್ಲ. ಆಮೇಲೆ 2036ವರೆಗೆ ವೇಟ್ ಮಾಡೋದು ನಮ್ಮ ಕೈಲಿ ಆಗಲ್ಲ. ಅದಕ್ಕಾಗಿ ಇದನ್ನು ಅರ್ಜೆಂಟಾಗಿ ನೆಕ್ಸ್ಟ್ ನಿಮ್ಮ ಸಮಾವೇಶದಲ್ಲಿ ಮಾಡಿ ಇದನ್ನು ಕಾನೂನು ಪಾಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ಪುಷ್ಪ ಚಂದ್ರಶೇಖರ್ ಅಂತೇಳಿ, ಶ್ರೀ ಮಾತೃ ಮಹಿಳಾ ಮಂಡಳಿ ಅಧ್ಯಕ್ಷ. ನಾವು ನಮ್ಮ ಸಂಘದ ಕಡೆಯಿಂದ ಇವತ್ತು ನಾವು ಈ ರ್ಯಾಲಿಯಲ್ಲಿ ಜಾಯಿನ್ ಆಗಿದ್ದೀವಿ. ಇವಾಗ ದೇಶದಲ್ಲಿ ಮಹಿಳೆಯರ ಶಕ್ತಿ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಹೌದಾ? ದೇಶದ ಜನಾಭಾದಲ್ಲಿನೂ ಮಹಿಳೆಯರ ಜನಾಭಾನೇ ಹೆಚ್ಚಿದೆ. ಅದರಲ್ಲಿ ಭಾರತ ದೇಶದಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನು ಕೊಡೋದ್ರಲ್ಲಿ ತಪ್ಪೇನಿದೆ ಅಂತೇಳಿ ನಮ್ಮದೊಂದು ಪ್ರಶ್ನೆ ನಾವು ವಿರೋಧ ಪಕ್ಷಗಳಿಗೆ ಮಾಡ್ತಾ ಇದ್ದೀವಿ. ಯಾಕಂದರೆ ಹೆಣ್ಮಕ್ಳು ಮುಂದೆ ಬರೋದು ಇಷ್ಟ ಇಲ್ವಾ? ಕಟ್ಟ ಮಹಿಳೆಯರು ಇವತ್ತು 33% ರಿಸರ್ವೇಷನ್ ಬಂದ್ರಗಿನ ಅವರು ವಿಧಾನಸೌಧಕ್ಕೆ ಹೋಗ್ಬೋದಲ್ಲ. ಅದಕ್ಕೆ ಯಾಕೆ ಇವರು ವಿರೋಧ ಪಕ್ಷಗಳು ಅಡ್ಡಿ ಪಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೇನಂದರೆ ಹೆಣ್ಮಕ್ಳು ಮುಂದೆ ಬರೋದು, ಹೆಣ್ಮಕ್ಳು ಬೆಳೆಯೋದು ಇಷ್ಟ ಇಲ್ಲ. ಒಂದೇ ಉದ್ದೇಶ, ಯಾಕಂದರೆ ಹೇಳ್ತಾರಷ್ಟೇ ನಮ್ಮ ಮಹಿಳೆ ಸಬಲೀಕರಣ ಮಾಡ್ತೀವಿ, ನಾವು ಮಹಿಳೆಯರಿಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳು ಕೊಡ್ತೀವಿ ಅಂತ. ಉಚಿತ ಸೌಲಭ್ಯಗಳು ಯಾರು ಕೇಳಿದ್ದಾರೆ? ನಾವು ಭಿಕ್ಷೆ ಬೇಡಿಲ್ವಲ್ಲ. ನಿಮ್ಮ ಸೌಲಭ್ಯಗಳು ನಮಗೆ ಹಕ್ಕು ಕೊಡಿ. ಈ ಸೌಲಭ್ಯಗಳು ಕೊಡೋದು ಬೇಡ, ನಮಗೆ ಹಕ್ಕು ಕೊಡಿ. ನಮ್ಮ ಹಕ್ಕಿಲ್ಲ ನಾವೆಲ್ಲ ಸಾಧಿಸ್ಕೊತೀವಿ ಅಂತೇಳಿ ನಾವು ವಿರೋಧ ಪಕ್ಷಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ 33% ರಿಸರ್ವೇಷನ್ಗೆ ಯಾರೆಲ್ಲ ಅಡ್ಡಿ ಪಡಿತಾ ಇದ್ದಾರೆ ಅವ್ರಿಗೆ ನಮ್ಮ ಸುಪ್ರೀಂ ಕೋರ್ಟ್ ಅವರು ಆದಷ್ಟು ಬೇಗ 33% ರಿಸರ್ವೇಷನ್ನು ಜಾರಿಗೆ ತರಬೇಕಾಗಿ ಮನಸ್ಪೂರ್ವಕವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಮೋದಿಜಿ ಅವರು ದೂರದೃಷ್ಟಿಯಿಂದ ಇಟ್ಕೊಂಡು ಮಹಿಳೆಯರಿಗೆ 33% ಕೊಡಬೇಕಂತ ಅಂದ್ಕೊಂಡಿದ್ದಾರೆ. ಮೊನ್ನೆ ಬಹಳ ಒಂದು ದುಃಖಕರವಾದ ಒಂದು ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಯಾಕೆ ಬೇರೆ ಪಾರ್ಟಿಗಳಾಗಿರ್ಬೋದು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ನಮ್ಮ ಭಾರತ ದೇಶ ಹೆಣ್ಮಕ್ಳಿಗೆ ಒಂದು ಪಾಸಿಟಿವ್ ವಿಚಾರ ಆಗಿರ್ಬೋದು, ಅದು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ರಿಗೂ ಇವತ್ತು ನಾವು ಅಡುಗೆ ಮನೆಯಿಂದ ಹಿಡಿದು ಒಂದು ವಿಮಾನವನ್ನು ಓಡಿಸೋವರೆಗೂ ಎಲ್ಲಾದ್ರೂ ಮಹಿಳೆಯರಿದ್ವಿ. 33% ಆಗೋದ್ರಿಂದ ಇನ್ನೂ ಅನುಕೂಲ ಆಗುತ್ತೆ. ಇನ್ನೂ ನಮ್ಮ ಭಾರತ ದೇಶ ಇನ್ನೂ ಮೇಲೆ ಬರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನೀವೆಲ್ಲ ಮುಂದೆ ಬನ್ನಿ, ಆ ಕಡೆಯಿಂದ ಬನ್ನಿ. ದೊಡ್ಡ ಸರ್ಕಲ್ ಮಾಡಿ, ಒಂದು ಸರ್ಕಲ್ ಮಾಡೋಣ. ಸರ್ಕಲ್ ನಿಮ್ ಬ್ಯಾನರ್ ಇದ್ದೆ ನೀವು ನಿಂತ್ಕೋಬೇಕಾಗಿ ವಿನಂತಿಸ್ಕೊಡ್ತಿದ್ವಿ. ನಿಮ್ ಬ್ಯಾನರ್ ಇದ್ದೆ ನೀವೆಲ್ಲ
ಒಂದ್ ದೊಡ್ಡ ಸರ್ಕಲ್ ಮಾಡಿದ್ರೆ ನಾವು ಬ್ಲಾಕ್ ಮಾಡಿ ನಮ್ಮ ವಿನಂತಿ ಯಾರು 5 ನಿಮಿಷ ಏನಾಗೋದಿಲ್ಲ 5 ನಿಮಿಷ 70 ವರ್ಷಗಳಿಂದ ಹೋರಾಡುತ್ತಿರುವ ಮಹಿಳಾ ಮೀಸಲಾತಿ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 33% ಮೀಸಲಾತಿ ನಮಗಾಗಿ ನಮ್ಮ ಸರ್ಕಲ್ ಈ ಒಂದು ಕಾಯ್ದೆ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇನ್ನೊಂದು 10 ವರ್ಷ ಕಾಯ್ಬೇಕು. ಯಾಕಂದ್ರೆ ಡಿಲಿಮಿಟೇಷನ್ ಮಾಡಲು ಆಗೋದಿಲ್ಲ. ನಮ್ಮ ಹೇಳಿ ಯಾವ ಒಂದು ನಾರಿ ಶಕ್ತಿ ದೇಶದ ಶಕ್ತಿ ಎಂದು ನಂಬಿರುವಂತಹ ನಮ್ಮ ಪ್ರಧಾನಮಂತ್ರಿಯವರು ಇದು ನಾವು ಅವರು ಕೊಡುತ್ತಿರುವ